ಹೈ ಫ್ರೆಂಡ್ಸ್, ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮನೋಜ ಶಾಂತಿ ಹತ್ರ ಬಂದು ನಡೆದಿರೋದನ್ನೆಲ್ಲ ಹೇಳ್ತಾನೆ. ಶಾಂತಿಗೆ ತುಂಬಾನೇ ಕೋಪ ಬಂದು ಮನೋಜನ ಇಟ್ಕೊಂಡು ಚೆನ್ನಾಗಿ ಹೊಡೆದು, ಸರಿ ಆಯ್ತು ಒಂದ್ ನಿಮಿಷ ಇರು ನಾನು ಬರ್ತೀನಿ ಅಂತ ಹೇಳಿ ಶಾಂತಿ ಕೈನಲ್ಲಿರೋ ಮೀನಾ ಒಡವೆನೆಲ್ಲ ತಗೊಂಡು ಒಂದು ಬ್ಯಾಗ್ ನಲ್ಲಿ ಇಟ್ಟು ಮನೋಜ್ ಕೊಡಕ್ಕೆ ಅಂತ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿಗೆ ರಂಗನಾಥ್ ಬರ್ತಾರೆ. ಏನ್ ಶಾಂತಿ, ನೀನ್ ಮಾಡ್ತಾ ಇರೋದ್ ಸರಿನಾ? ಏನ್ ಮಾಡ್ತಾ ಇರೋದ್ ನೀನು? ಇಡೀ ಊರ್ಗೆ ಉಪದೇಶ ಮಾಡ್ತೀಯಾ? ಈಗ ನೀನ್ ಮಾಡಿದ್ ಸರಿನಾ ಅಂತ ರಂಗನಾಥ್ ಕೇಳ್ತಾರೆ. ನಾನು ಏನು ಮಾಡಿಲ್ಲ ರೀ, ಅದು ಕಬೋರ್ಡ್ ಕ್ಲೋಸ್ ಮಾಡಿಲ್ಲ ಅಂತ ಎಷ್ಟೆಲ್ಲ ಹೇಳ್ತಾ ಇದೀರಾ? ಈಗ್ಲೇ ಹೋಗಿ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿ ಶಾಂತಿ ಕ್ಲೋಸ್ ಮಾಡಿ ಅಲ್ಲಿಂದ ಹೋಗ್ತಾರೆ. ಅದ್ ಸರಿ, ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ರಂಗನಾಥ್ ಕೇಳ್ತಾರೆ. ಅದು ಒಂದ್ ಬ್ಲೌಸ್ ಸ್ಟಿಚಿಂಗ್ ಕೊಡೋದಿತ್ತು, ಅದನ್ನ ಮನೋಜನ್ ಕೊಡೋಣ ಅಂತ ತಗೊಂಡ್ ಹೋಗ್ತಾ ಇದೀನಿ ಅಂತ ಶಾಂತಿ ಹೇಳ್ತಾರೆ. ಅವ್ನ ಇವಾಗ ದೊಡ್ಡ ಬಿಸ್ನೆಸ್ ಮ್ಯಾನು, ಅವನ ಹತ್ರ ಯಾಕೆ ಕೊಡ್ತೀಯಾ? ನನಗ್ ಕೊಡು, ನಾನ್ ತಗೊಂಡೋಗಿ ಹೋಗ್ಕೊಡ್ತೀನಿ ಅಂತ ರಂಗನಾಥ್ ಹೇಳ್ತಾರೆ. ಅಯ್ಯೋ ಇಷ್ಟೊಂದ್ ಬಿಸ್ಲಿದೆ, ಇಲ್ಯಾಕ್ ನೀವು ಓಡಾಡ್ತೀರಾ? ಅವನೇ ಹೇಳ್ದ ಪರವಾಗಿಲ್ಲಮ್ಮ ನನಗ್ ಕೊಡು, ನಾನ್ ತಗೊಂಡೋಗ್ತೀನಿ ಅಂತ. ಹೊರಗಡೆ ಕಾಯ್ತಾ ಇದ್ದಾನೆ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೋಗ್ತಾರೆ. ಶಾಂತಿ ಅರ್ಜೆಂಟ್ ಆಗಿ ಹೊರಗಡೆ ಬರ್ತಾ ಇದ್ದಂಗೆ ಮೀನಾಗೆ ಡಿಕ್ಕಿ ಹೊಡಿತಾಳೆ. ಮೀನಾ ಬ್ಯಾಗು ಮತ್ತೆ ಗೋಲ್ಡ್ ಇಟ್ಟಿರೋ ಬ್ಯಾಗ್ ಎರಡೂನು ಒಂದೇ ತರ ಇದ್ದಿದ್ರಿಂದ ಅದ್ಲು ಬದಲಾಗ್ಬಿಡುತ್ತೆ. ಶಾಂತಿ ತರಕಾರಿ ಇರೋ ಬ್ಯಾಗ್ ತಗೊಂಡು ಮನೋಜನ್ ಕೈಲಿ ತಗೊಂಡೋಗ್ ಕೊಡ್ತಾರೆ. ಅಮ್ಮ ಇದ್ರಲ್ಲಿ ಫುಲ್ ಒಡವೆ ಎಲ್ಲ ಇದೆ ಅಲ್ವಾ, ಕೊಡಮ್ಮ ಬೇಗ, ನಾನ್ ತಗೊಂಡ್ ಹೋಗ್ತೀನಿ ಅಂತ ಮನೋಜ್ ಹೇಳ್ತಾನೆ. ಇದನ್ನ ಬೇಗ ಬಿಡ್ಸ್ಕೊಂಡ್ ಬಂದ್ ಕೊಡ್ಬೇಕು, ಇದೇನಾದ್ರೂ ಸೂರ್ಯಂಗ್ ಗೊತ್ತಾದ್ರೆ ನಮ್ಮನ್ನ ಅವನು ಬದುಕಾಕ್ ಬಿಡಲ್ಲ ಅಂತ ಶಾಂತಿ ಹೇಳ್ತಾರೆ. ಆ ಹೂ ಮಾರೋಳ್ಗೆ ಯಾಕಮ್ಮ ಈ ಒಡವೆ ಎಲ್ಲ? ಮೀನಾನು ಕೇಳಲ್ಲ, ಸೂರ್ಯ ಕೂಡ ಕೇಳಲ್ಲ. ಅಕಸ್ಮಾತ್ ಇದನ್ನ ಕೇಳ್ತಾರೆ ಅಂದ್ರೆ ಅಷ್ಟ್ರಲ್ಲಿ ಇದನ್ನ ನಾನ್ ಬಿಡ್ಸ್ಕೊಂಡ್ ಬರ್ತೀನಮ್ಮ ಅಂತ ಹೇಳಿ ಮನೋಜ್ ಒಡವೆ ಇಸ್ಕೊಂಡ್ ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಸೀನ್ ಸೂರ್ಯ ಮತ್ತೆ ಮೀನಾ ಇಬ್ರು ಬಂದ್ ಮಕ್ಳು ತರ ರಂಗನಾಥ್ ಕೈ ಹಿಡ್ಕೊಂಡು ನಾವ್ ನಿಮ್ಗೆ ಏನೋ ಹೇಳ್ಬೇಕಂತ ಕಿತ್ತಾಡ್ತಾ ಇರ್ತಾರೆ. ಅದೇನಂತ ಹೇಳ್ರಪ್ಪ, ಯಾಕೆ ಈ ತರ ಚಿಕ್ಕ ಮಕ್ಳ ತರ ಆಡ್ತಾ ಇದೀರಾ ಅಂತ ರಂಗನಾಥ್ ಹೇಳ್ತಾರೆ. ಅದು ಮಾವ ಎಣ್ಣೆ ಅಂತ ಮೀನಾ ಹೇಳ್ತಾಳೆ. ಎಣ್ಣೆನಾ? ಏನೋ ಅದು ಮತ್ತೆ ಅಂತ ರಂಗನಾಥ್ ಕೇಳ್ತಾರೆ. ಎಣ್ಣೆ ಅಲ್ಲಪ್ಪೋ, ಮೈ ಕೈ ನೋವಾಗ್ತಾ ಇತ್ತಲ್ಲ, ಎಣ್ಣೆ ಹಚ್ಚಿ ಮಾಲಿಶ್ ಮಾಡು ಅಂದೆ. ಇವ್ಳು ನೋಡಿದ್ರೆ ವಿಷಯನ ನಿನ್ವರೆಗೂ ತಂದ್ಬಿಟ್ಟಿದ್ದಾಳೆ ಅಂತ ಸೂರ್ಯ ಹೇಳ್ತಾನೆ. ಏನಮ್ಮ ಇದೆಲ್ಲ, ನಿನ್ ಗಂಡಂಗ್ ಮಾಲಿಶ್ ಮಾಡಕ್ಕೆ ನನ್ ಪರ್ಮಿಷನ್ ತಗೋಬೇಕಾ ಅಂತ ರಂಗನಾಥ್ ಕೇಳ್ತಾರೆ. ಅಯ್ಯೋ ಅದೆಲ್ಲ ಮಾವ ವಿಷಯ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ಅದೇ ಅಪ್ಪ, ಅದೇ ವಿಷಯ, ಸುಮ್ನೆ ಇರೇ ನೀನು ಅಂತ ಸೂರ್ಯ ಬಾಯ್ ಮುಚ್ತಾ ಇರ್ತಾನೆ. ನಾನೇನ್ ದಡ್ಡ ಅಲ್ಲ ಕಣೋ ಏ ಮೀನಾ, ಅವ್ನ್ ನಿನ್ ಹತ್ರ ಏನ್ ಕೇಳಿದಾನೆ ಅಂತಾನು ನನಗ್ ಗೊತ್ತು, ನೀನ್ ನನ್ಗೆ ಏನ್ ಹೇಳಕ್ ಬಂದಿದ್ಯಾ ಅಂತಾನು ನನಗ್ ಗೊತ್ತು. ಸದ್ಯಕ್ಕೆ ನೀವಿಬ್ರು ಈ ಪಾಪದ ಕೈಗಳನ್ನ ಬಿಟ್ಬಿಟ್ರೆ ನಾನ್ ಸ್ವಲ್ಪ ನಿರಾಳವಾಗಿ ಉಸಿರಾಡ್ಕೊಂತೀನಮ್ಮ ಅಂತ ರಂಗನಾಥ್ ಹೇಳ್ತಾರೆ. ಏನಪ್ಪಾ ಉಸಿರು ಕೈಯಲ್ಲಿ ಇರತ್ತಾ ಅಂತ ಸೂರ್ಯ ಹೇಳ್ತಾನೆ. ಅಯ್ಯೋ ನನ್ನ ಬಿಟ್ಬಿಡ್ರಪ್ಪ, ನನ್ ಕೈ ಬಿಟ್ಬಿಡ್ರೋ, ನಿಮ್ ದಮ್ಮಯ್ಯ ಅಂತೀನಿ. ಏನ್ರೋ ನಿಮ್ಗೆ ಹೇಳೋರ್ ಕೇಳೋರ್ ಯಾರು ಇಲ್ವಾ? ಒಳ್ಳೆ ಎಳೆ ಮಕ್ಳಾಡ್ದಂಗ್ ಆಡ್ತಿರಲ್ಲ ಅಂತ ರಂಗನಾಥ್ ಹೇಳ್ತಾರೆ. ಈ ಬಾಯಿನಲ್ಲಿರೋ ಹಲ್ಲೆಲ್ಲ ಉದ್ರೋಗಿ ತಲೆ ತಪ್ಲೇಷ್ಟು ಬಾಣ್ಲಿ ಆಗಿ ಕೈನಲ್ಲಿ ಕೋಲ್ ಬಂದು ಕಾಲ್ನಲ್ಲಿ 1.5 ಕಿಲೋಮೀಟರ್ ಅಷ್ಟು ಉಗ್ರು ಬೆಳೆದು ಕೈನಲ್ಲಿ ಅರ್ಧ ಬೆಂದಿರೋ ದೋಸೆಗಳನ್ನ ಮೀನಾ ನಂಗೆ ತಿನ್ಸೋಷ್ಟು ವಯಸ್ಸಾದ್ರು ನಾನ್ ನಿನ್ ಪಾಲ್ಗೆ ಎಳೆ ಮಗುನೇ ಆಗಿರ್ತೀನಪ್ಪ ಅಂತ ಸೂರ್ಯ ಹೇಳ್ತಾನೆ. ರಂಗನಾಥ್ ತುಂಬಾನೇ ಖುಷಿಯಾಗಿ, ಗಂಡ ಹೆಂಡತಿ ಯಾವಾಗ್ಲೂ ಈಗ್ಲೇ ಖುಷಿಯಾಗಿರಪ್ಪ, ನಂಗಂತೂ ತುಂಬಾನೇ ಸಂತೋಷ ಆಗುತ್ತೆ. ಮೀನಾ ಹೋಗಮ್ಮ, ಅಡ್ಗೆ ಕೆಲ್ಸ ಏನಿದೆ ಅಂತ ನೋಡೋಗಮ್ಮ ಅಂತ ರಂಗನಾಥ್ ಹೇಳ್ತಾರೆ. ಸರಿ ಆಯ್ತು ಅಂತೇಳಿ ಮೀನಾ ತರಕಾರಿ ಬ್ಯಾಗ್ ಬದಲಿಗೆ ಗೋಲ್ಡ್ ಬ್ಯಾಗ್ ನ ತಗೊಂಡೋಗಿ ಅಡ್ಗೆ ಮನೆ ಸೆಲ್ಫ್ ಮೇಲೆ ಇಡ್ತಾಳೆ. ಶಾಂತಿ ತುಂಬಾನೇ ಸುಸ್ತಾಗಿ ಇನ್ನು ನನ್ ಮಗನ್ಗೋಸ್ಕರ ಏನೇನ್ ಮಾಡ್ಬೇಕೋ ಏನೋ, ಸತ್ಯ ಇದನ್ನ ಯಾರು ನೋಡ್ಲಿಲ್ಲ, ತುಂಬಾನೇ ಸುಸ್ತಾಗ್ತಾ ಇದೆಯಪ್ಪ, ಒಂದ್ ಲೋಟ ಕಾಫಿ ಆದ್ರೂ ಮಾಡ್ಕೊಂಡ್ ಕುಡಿಯೋಣ ಅಂತೇಳಿ ಸೆಲ್ಫ್ ನಲ್ಲಿ ಇಟ್ಟಿರೋ ಬ್ಯಾಗ್ ನೋಡಿದ್ದೆ. ಶಾಂತಿಗೆ ದೊಡ್ಡ ಶಾಕ್ ಆಗುತ್ತೆ. ಅಯ್ಯೋ ಇದೇನಿದು, ಇದು ನನ್ ಮನೋಜಂಗೆ ಒಡವೆ ಇಟ್ಕೊಟ್ಟಿರೋ ಬ್ಯಾಗ್ ಅಲ್ವಾ ಅಂತೇಳಿ ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಮೀನೊಂದು ಒಡವೆಗಳಿರುತ್ತೆ. ಅಯ್ಯೋ ಈ ಬ್ಯಾಗ್ ಹೆಂಗ್ ಇಲ್ಲಿಗೆ ಬಂತು ಅಂತೇಳಿ ಶಾಂತಿ ನೆನ್ಪ್ ಮಾಡ್ಕೊಂಡಾಗ ಮೀನಾ ಶಾಂತಿ ಡಿಕ್ಕಿ ಹೊಡೆದಿದ್ದು ಬ್ಯಾಗ್ ಅದ್ಲು ಬದಲಾಗಿದ್ದು ಶಾಂತಿ ಗೊತ್ತಾಗುತ್ತೆ. ಅಯ್ಯೋ ಅವಳು ಡಿಕ್ಕಿ ಹೊಡೆದಾಗ ಬ್ಯಾಗು ಎಕ್ಸ್ಚೇಂಜ್ ಆಗಿರ್ಬೋದು, ಅಂದ್ರೆ ಒಡವೆ ಇಲ್ಲೇ ಇದೆ ಅಂದ್ಮೇಲೆ ಮನೋಜ ಏನ್ ಎತ್ಕೊಂಡೋದ, ಏನ್ ಮಾಡೋದಿಕ ಅಂತಾನೆ ಗೊತ್ತಾಗ್ತಾ ಇಲ್ವೇ ಅಂತ ಶಾಂತಿ ಯೋಚನೆ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ನಲ್ಲಿ ಮನೋಜ ಒಡವೆ ಕೊಟ್ಟಿರೋ ಬ್ಯಾಗ್ ನ ಗೋಲ್ಡ್ ಶಾಪ್ ತಗೊಂಡ್ ಬಂದು, ಸರ್ ನಾನು ಒಡವೆನ ಪ್ಲೆಜ್ ಮಾಡಕ್ ತಗೊಂಡ್ ಬಂದಿದ್ದೀನಿ, ನಂಗೆ ಅರ್ಜೆಂಟ್ ಆಗಿ 4 ಲಕ್ಷ ಬೇಕಾಗಿತ್ತು ಅಂತ ಮನೋಜ್ ಹೇಳ್ತಾನೆ. ಓ ಹೌದಾ, ಸರಿ ಆಯ್ತು, ಏನ್ ಒಡವೆ ತಂದಿರೋದ ತೋರ್ಸಿ ಅಂತ ಗೋಲ್ಡ್ ಶಾಪ್ ಅವ್ರು ಹೇಳ್ತಾರೆ. ಮನೋಜ ಬ್ಯಾಗ್ ಓಪನ್ ಮಾಡಿ ಸುರಿತಾ ಇದ್ದಂಗೆ ಒಳಗಡೆ ಇರೋ ತರಕಾರಿ ಎಲ್ಲ ಬಿದ್ದಿದ್ ನೋಡಿ ಗೋಲ್ಡ್ ಶಾಪ್ ಅವರೆಲ್ಲ ಜೋರಾಗಿ ನಗಕ್ ಸ್ಟಾರ್ಟ್ ಮಾಡ್ತಾರೆ. ಮನೋಜ್ನ ನೋಡಿ ಮನೋಜ್ಗೆ ತುಂಬಾನೇ ಅವಮಾನ ಆಗುತ್ತೆ. ಏನ್ರಿ 40 ರೂಪಾಯಿ ತರಕಾರಿ ತಂದು 4 ಲಕ್ಷಕ್ಕೆ ಮಾರ್ತೀನಂತಿರಲ್ರಿ, ಸೂಪರ್ ರೀ ನೀವು ಅಂತ ಗೋಲ್ಡ್ ಶಾಪ್ ಓನರ್ ಹೇಳ್ತಾರೆ. ಸರ್ ಇಲ್ಲಿ ಬ್ಯಾಗ್ ಏನೋ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಸರ್, ನಾನ್ ಮತ್ತೆ ಬರ್ತೀನಿ ಅಂತ ಹೇಳಿ ಬೀನ್ಸ್ ಎಲ್ಲ ಬ್ಯಾಗ್ ತುಂಬಿಕೊಂಡು ಅಲ್ಲಿಂದ ಓಡೋಗ್ತಾನೆ. ಹುಷಾರು, ನೆಕ್ಸ್ಟ್ ಟೈಮ್ ಸೀಸನ್ ಅಂತ ಅವರೇ ಕೈ ತಂದ್ಬಿಟ್ಟಿರಾ ಅಂತ ಗೋಲ್ಡ್ ಶಾಪ್ ಓನರ್ ನಗ್ತಾ ಇರ್ತಾರೆ. ನೆಕ್ಸ್ಟ್ ನಲ್ಲಿ ಮೀನಾ ಅಡ್ಗೆ ಮಾಡಕ್ಕೆ ಅಂತ ತರಕಾರಿ ಬ್ಯಾಗ್ ಹುಡುಕ್ತಾ ಇರ್ತಾಳೆ. ಅಲ್ಲ ತರಕಾರಿ ಬ್ಯಾಗ್ ನಾನು ಇಲ್ಲೇ ಇಟ್ಟಿದ್ದೆ, ಯಾರು ತಗೊಂಡೋದ್ರು ಅಂತೇಳಿ ಮೀನಾ ಹುಡಿಕೊಂಡು ಈಚೆ ಬರ್ತಾಳೆ. ಶಾಂತಿ ಮನೋಜಂಗ್ ಫೋನ್ ಮಾಡ್ತಾ ಮನೋಜಂಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಅತ್ತೆ ತರಕಾರಿ ಬ್ಯಾಗ್ ಇಟ್ಟಿದೆ ಅಲ್ಲಿ, ಅದನ್ನೇನಾದ್ರು ನೋಡಿದ್ರಾ ಅಂತ ಮೀನಾ ಕೇಳ್ತಾಳೆ. ಇಲ್ಲಮ್ಮ ನಾನ್ ನೋಡಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ತಾನೆ, ಇನ್ನು ಏನಕ್ಕೆ ಇಲ್ಲೇ ನಿಂತಿದ್ಯಾ, ಹೋಗೋ ಕಡೆ ಅಂತ ಶಾಂತಿ ಬೈಯಕ್ ಸ್ಟಾರ್ಟ್ ಮಾಡ್ತಾರೆ. ಮಾವ ನಾನು ಅಡ್ಗೆ ಮನೇಲಿ ತರಕಾರಿ ಬ್ಯಾಗ್ ಇಟ್ಟಿದ್ದೆ, ಅದು ಈಗ ಕಾಣ್ತಾನೆ ಇಲ್ಲ, ನಾನೇ ತಗೊಂಡೋಗಿ ಅಡ್ಗೆ ಮನೆ ಕಟ್ಟೆ ಮೇಲೆ ಇಟ್ಟಿದ್ದೆ, ಎಲ್ಲೋಯ್ತ ಅಂತಾನೆ ಗೊತ್ತಾಗ್ತಾ ಇಲ್ಲ, ಈಗ ನೋಡಿದ್ರೆ ಕಾಣಿಸ್ತಾನೆ ಇಲ್ಲ, ಒಂದ್ ವೇಳೆ ಇಲ್ಲಿ ಏನಾದ್ರು ತಗೊಂಡೋಯ್ತಾ ಅಂತ ನೋಡ್ತಾ ಇದ್ದೆ ಮಾವ
ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ಇಲಿನೂ ಇಲ್ಲ ಬೆಕ್ಕು ಇಲ್ಲ, ಈ ಬ್ಯಾಗು ನನ್ನ ಹತ್ರನೇ ಇದೆ ನೋಡು ಅಂತ ಶಾಂತಿ ಹೇಳ್ತಾರೆ. ಅಯ್ಯೋ ಅತ್ತೆ ಇದನ್ನ ಏನಕ್ ನೀವ್ ಎತ್ಕೊಂಡ್ರಿ, ಕೊಡಿ ನಾನು ಅಡ್ಗೆ ಮಾಡ್ಬೇಕು ಅಂತ ಮೀನಾ ಕೇಳ್ತಾಳೆ. ಇದ್ರಲ್ಲಿ ಯಾವ ತರಕಾರಿನೂ ಇಲ್ಲ ಅಂತ ಶಾಂತಿ ಹೇಳ್ತಾರೆ. ಅಲ್ಲ ಕಣೆ ನಿಂಗ್ ಹಸಿವಾದ್ರೆ ಹಸಿ ತರಕಾರಿನೇ ತಿನ್ಕೋಬಿಡ್ತೀಯಾ, ಬೇಯಿಸುವಷ್ಟು ತಾಳ್ಮೆನೂ ಇಲ್ವೇನೆ ನಿನ್ಗೆ, ಸ್ವಲ್ಪ ಹೊತ್ತು ಕಾಯಕ್ಕಾಗಲ್ವಾ ಅಂತ ರಂಗನಾಥ್ ಹೇಳ್ತಾರೆ. ಅಯ್ಯೋ ರೀ ಇದು ತರಕಾರಿ ಬ್ಯಾಗ್ ಅಲ್ಲ, ನನ್ ಬ್ಲೌಸ್ ಇಟ್ಟಿರೋ ಬ್ಯಾಗು, ತರಕಾರಿ ಬ್ಯಾಗ್ ನ ಮನೋಜ ತಗೊಂಡೋಗಿದ್ದಾನೆ ಅಂತ ಶಾಂತಿ ಹೇಳ್ತಾರೆ. ಅಲ್ಲ ಆಗೇನೋ ಬ್ಲೌಸ್ ಹೊಲ್ಸ್ಬೇಕಂತ ಇದ್ದಲ್ಲ ಅದಾ ಅಂತ ರಂಗನಾಥ್ ಕೇಳ್ತಾರೆ. ಹೌದೌದು ಅದೇನೆ, ಪಾಪ ಅವನ್ಗೆ ಏನ್ ಗೊತ್ತಿತ್ತು, ಎಲ್ಲದಕ್ಕೂ ಕಾರಣ ಇವಳೇನೆ. ನಾನು ಹೊರಗಡೆ ಹೋಗ್ಬೇಕಾದ್ರೆ ನಂಗೆ ಬಂದು ಡಿಕ್ಕಿ ಹೊಡೆದ್ಲು, ಇವಳು ಬ್ಯಾಗು ಬಿತ್ತು ನನ್ ಬ್ಯಾಗು ಬಿತ್ತು, ಅಲ್ಲಿ ಬ್ಯಾಗು ಎಕ್ಸ್ಚೇಂಜ್ ಆಗೋಗಿದೆ ಅಷ್ಟೇ, ನಾನ್ ನೋಡ್ಕೊಳ್ದೆ ಅವಳ ಬ್ಯಾಗ್ ನ ಅವ್ನ ಕೈಲಿ ಕೊಟ್ ಕಳಿಸ್ಬಿಟ್ಟಿದೀನಿ ಅಷ್ಟೇ ಅಂತ ಶಾಂತಿ ಹೇಳ್ತಾ ಇರ್ತಾರೆ. ಅಷ್ಟ್ರಲ್ಲಿ ಸೂರ್ಯ ಬರ್ತಾನೆ. ಏನಾಯ್ತು ಎಲ್ಲ ಯಾಕೆ ಹಿಂಗ್ ನಿಂತಿದ್ದೀರಾ, ಅದೇನಂತ ಹೇಳಿ ಅಂತ ಸೂರ್ಯ ಕೇಳ್ತಾನೆ. ನಿಮ್ಮ ಅಣ್ಣ ಬಟ್ಟೆ ಬ್ಯಾಗ್ ಅನ್ಕೊಂಡು ತರಕಾರಿ ಬ್ಯಾಗ್ ತಗೊಂಡೋಗಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಓ ಒಳ್ಳೇದಾಯ್ತಲ್ಲ, ನಾಳೆಯಿಂದ ಅವನ್ಗೆ ಶರ್ಟ್ ಪ್ಯಾಂಟ್ ಅವಶ್ಯಕತೆನೇ ಇಲ್ಲ, ಬಾಳೆ ಎಲೆನೇ ಹಾಕೊಂಡು ಸುತ್ತಾಡ್ಬೋದು ಪೆಂಗ್ ಬೊಡ್ಡೆದು, ಏನಂತ ಓದಿಕಿಸ್ತು ದಬಾಕ್ಬಿಟ್ಟಿದಾನೋ ಅಂತ ಸೂರ್ಯ ಹೇಳ್ತಿರ್ತಾನೆ. ಸುಮ್ನಿದ್ರೆ ಸಾಕು, ಯಾವಾಗ್ಲೂ ನೀನ್ ಏನಾದ್ರು ಅಂತಾನೆ ಇರ್ತೀಯಲ್ಲ, ಅವನು ಏನು ಮಾಡಿಲ್ಲ, ನೀನ್ ಹೆಂಡ್ತಿನೇ ಡಿಕ್ಕಿ ಹೊಡೆದು ಬ್ಯಾಗ್ ಬದಲಾಗೋ ತರ ಮಾಡಿದ್ದು ಅಂತ ಶಾಂತಿ ಹೇಳ್ತಾರೆ. ಅದ್ ಸರಿ ಇದ್ರಲ್ಲಿ ಏನಿದೆ ಅಂತ ಸೂರ್ಯ ಹೇಳ್ತಾನೆ. ಬ್ಲೌಸ್ ಹೊಲಿಯೋಕೆ ಬಟ್ಟೆ ಇದೆಯಂತೆ ಅಂತ ಮೀನಾ ಹೇಳ್ತಾಳೆ. ಈ ರೋಡ್ ಕೊನೆನಲ್ಲಿ ರೇಣುಕಾ ಅಂಗಡಿ ಇದೆಯಲ್ಲ ಅದೇ ಅಲ್ವಾ ಬಟ್ಟೆ ಹೊಲಿಯೋದು, ಕೊಡಿಲಿ ನಾನೇ ತಗೊಂಡೋಗ್ ಕೊಡ್ತೀನಿ ಅಂತ ಸೂರ್ಯ ಹೇಳ್ತಿದ್ದಂಗೆ ಶಾಂತಿ ಅದನ್ನ ಅವಸ್ಕೊಂಡು ಏನು ಬೇಕಾಗಿಲ್ಲ ಮನೋಜ ಬರ್ತಾನೆ ಅವನೇ ತಗೊಂಡೋಗ್ ಕೊಡ್ತಾನೆ ಅಂತ ಶಾಂತಿ ಹೇಳ್ತಾರೆ. ಅಲ್ಲ ಈ ತರ ಬಚ್ಚಿಟ್ಕೊಂತಾ ಇದಾರೆ ಅಂದ್ರೆ ಏನೋ ಇದೆ ಅನ್ಸುತ್ತೆ, ಅವನು ಇಷ್ಟೊತ್ತಿಗೆ ತರಕಾರಿ ಎಲ್ಲ ಮಾರ್ಕೊಂಡು ಅದ್ರಲ್ಲಿ ಬರೋ ದುಡ್ಡಲ್ಲಿ ಕಳ್ಳೆಕಾಯೋ ನಲ್ಲಿಕಾಯೋ ತಿಂತಾ ಇರ್ತಾನೋ ಏನೋ, ಅವನ್ಗೆ ವೇಟ್ ಮಾಡೋದು ವೇಸ್ಟ್, ಇಲ್ಲಿ ಕೊಡಿಲಿ ಅಂತ ಹೇಳಿ ಸೂರ್ಯ ಬಲವಂತವಾಗಿ ಕಿತ್ಕೊಳಕ್ ಹೋಗ್ತಾನೆ. ಅಲ್ಲಿಗೆ ವಿಡಿಯೋ ಮುಕ್ತವಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.